ಸಕ್ಸಸ್ ಸಿನಿಮಾಗಳು ಕೊಟ್ಟಂತ ಬಾಲರಾಜ್ ಕುಟುಂಬ ಒಂದು ಕೊರಗು ಅಂತಂದ್ರೆ ಇಂಡಸ್ಟ್ರಿ ಕಡೆಯಿಂದ ಸಿಗ್ಬೇಕಾದಂತ ಒಂದು ಗೌರವ ಅಂದ್ರೆ ಆ ಸಂದರ್ಭದಲ್ಲಿ ಯಾರು ಕೂಡ ಬರಲಿಲ್ಲ ತಂದೆ ನೋಡೋಕ್ಕಾಗ್ಲಿ ಅಥವಾ ಒಂದು ಆ ಸಾಂತ್ವನಕ್ಕಾದ್ರು ಯಾರು ಮುಂದೆ ನಿಲ್ಲಿಲ್ಲ ಅನ್ನೋಂಥದ್ದು. ಅದು ಯಾರು ಬರಲಿಲ್ಲ ಅನ್ನೋದಕ್ಕಿಂತ ನಾನು ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ ಅವತ್ತು ಬೆಳಗ್ಗೆಯಿಂದನೇ ನಾನು ಕಂಪ್ಲೀಟ್ ಶಾಕಲ್ಲಿದ್ದೆ. ಆ, ಯಾಕಂತಂದರೆ ನಾನು ಅವತ್ತಿನ ದಿವಸ ಒಂದು ಸಿನಿಮಾ ಒಪ್ಕೊಂಡಿದ್ದೆ. ಸಿನಿಮಾ ಶೂಟಿಂಗಿಗೆ ಅಂತ ಹೋಗಬೇಕಿತ್ತು ಭಾನುವಾರ. ಹಿಂಗೆ ಬರ್ತೀನಿ, ಒಂದು ಫಂಕ್ಷನ್ ಬೇರೆ ಇತ್ತು, ಒಂದು ಫ್ಯಾಮಿಲಿ ಫಂಕ್ಷನ್ ಮುಗಿಸ್ಕೊಂಡು ಬಂದಾದಮೇಲೆ ನೋಡ್ಬಿಡು ಅಂತ ಹೇಳಿದರು. ಸೊ ಎಲ್ಲ ಮುಗಿಸ್ಕೊಂಡಾದಮೇಲೆ ವಾಸ್ ಇನ್ ಕಂಪ್ಲೀಟ್ ಶಾಕಲ್ಲಿದ್ದೆ ನಾನು. ಶಾಕಲ್ಲಿದ್ದು ನನಗೆ ಯಾರು ಬಂದಿದ್ರು ಏನು ಅಂತ ಸುಮಾರು ಜನ ಬಂದಿದ್ದರು. ಅಂದರೆ ನಮ್ಮ ಜೊತೆ ನಮ್ಮ ಡೈರೆಕ್ಟರ್ ಆಗಿರಲಿ, ನಮ್ಮ ಸಿನಿಮಾ ಗಣಪ ಕರಿಯಾಟು ಸಿನಿಮಾಗಳಾಗಿರಲಿ, ಯಾರ್ಯಾರು ಮಾಡಿದ್ರು ಅವರೆಲ್ಲ ಬಂದಿದ್ದರು. ಏನೋ ಅದು ಸಂಡೇ ಆಗಿರೋದ್ರಿಂದ ಯಾರೂ ಊರಲ್ಲಿ ಇರಲಿಲ್ವೇನೋ. ಆಮೇಲೆ ಸಡನ್ ಡೆತ್ ಆಗಿರೋದ್ರಿಂದ ಯಾರು ಸುಮಾರು ಜನಕ್ಕೆ ಗೊತ್ತಾಗಿಲ್ಲ. ಇಲ್ಲ, ಸುಮಾರು ಜನಕ್ಕೆ ಗೊತ್ತಾಯಿತು, ಎಲ್ಲ ನ್ಯೂಸಲ್ಲೆಲ್ಲ ತುಂಬ ಜನ ಬಂತು, ನಮ್ಮ ಚಾನಲಲ್ಲೂ ಎಲ್ಲ ಕಡೆ ಇಮಿಡಿಯೇಟ್ ಬಂತು. ಯಾರೂ ಬಂದಿಲ್ಲ, ಏನದು ಅದೊಂದು ಬೇಜಾರು. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ದರ್ಶನ್ ಸರ್ ಟ್ವೀಟ್ ಮಾಡಿದರು, ಅವ್ರು ನನ್ನ ಜೊತೆ ಮಾತಾಡೋಕ್ಕಾಗಿಲ್ವೇನೋ, ಅಂದರೆ ಟಚ್ ಆಗಲಿಲ್ವೇನೋ. ಪ್ರೇಮ್ ಅವ್ರು ಫೋನ್ ಮಾಡಿದರು. ಆಮೇಲೆ ಅಂದರೆ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಯಾರು ಅಂತ ಬಂದಿಲ್ಲ. ಇಟ್ಸ್ ಓಕೆ, ಅವ್ರವ್ರ ವಿಷಯ ಅದು ಅಷ್ಟೇ. ನಮ್ಮ ತಂದೆ ಏನು ಮಾಡಿದ್ದಾರೆ ನಮಗೆ ಗೊತ್ತು. ಯಾರ್ಯಾರು ಚೆನ್ನಾಗಿದ್ದಾರೆ, ಚೆನ್ನಾಗಿರಲಿ ಅಷ್ಟೇ. ತಂದೆಯಿಂದ ಬೆಳೆದವರು ಸಾಕಷ್ಟು ಜನ ಇದ್ದಾರೆ, ಬಟ್ ದುಡ್ಡು ತಗೊಂಡವರು ಒಂದಷ್ಟು ಜನ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಥರ ಮಾತಾಡಿದ್ದುಂಟು, ಅವಮಾನ ಮಾಡಿದ್ದುಂಟು, ನನಗೆ ದುಡ್ಡೇ ಕೊಟ್ಟಿಲ್ಲ ಅನ್ನೋ ಥರ ಎಲ್ಲ. ಅದೇನಂತಂದರೆ, ಈಗ ಒಬ್ಬ ಮನುಷ್ಯ ಬದುಕಿರ್ಬೇಕಾದ್ರೆ ಅವ್ರ ಮೇಲೆ ಎಷ್ಟು ಭಯ ಇರುತ್ತೋ ಹೋಗಾದ್ಮೇಲೆ ಇರೋಲ್ಲ. ಯಾಕಂದರೆ ಆ ಗತ್ತು ಇದು ನಿಜ. ಸುಮಾರು ಜನ ದುಡ್ಡು ತೊಗೊಂಡಿದ್ರು, ತುಂಬ ಜನ ರಿಟರ್ನ್ ಮಾಡಿಲ್ಲ, ತುಂಬ ಜನ ನಾನು ತೊಗೊಂಡೇ ಇಲ್ಲ. ಇದೆಲ್ಲ ದಿನೇ ದಿನೇ ಎಲ್ಲರ ಲೈಫಲ್ಲಿ ನಡೆಯೋದೇ ಸರ್ ಇದು. ಸೊ ಕೆಲವರೊಬ್ಬರು ಪಾಪ ಅವರವರೇ ಫ್ರ್ಯಾಂಕಾಗಿ ಬಂದರು, ಮುಂದೆ ಬಂದರು, ಅವರೇ ಕೊಟ್ಟರು. ಇನ್ನು ಕೆಲವರು ಮೋಸ ಮಾಡಿದ್ರು. ಸೊ ಈ ಮೋಸ ಅನ್ನೋದನ್ನು ಅವಾಯ್ಡ್ ಮಾಡೋದಕ್ಕಾಗಲ್ಲ, ಮನುಷ್ಯನ ಜೀವನದಲ್ಲೇ ಆಗಲ್ಲ. ಸೊ ಜಸ್ಟ್ ಲೆಫ್ಟ್ ಇಟ್ ಆಫ್. ಏನು ಮಾಡೋಕ್ಕಾಗಯ್ಯ, ಸಾಧ್ಯವಾದಷ್ಟು ದಾಖಲೆಗಳೇನಿತ್ತು ಎಲ್ಲ ತೊಗೊಂಡಿಟ್ಕೊಂಡಿದ್ವಿ. ಇನ್ನು ಮಿಕ್ಕಿದ್ದು ಇಟ್ಸ್ ಲೆಫ್ಟ್ ಟು ಗಾಡ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅವರು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿದ್ದರು, ನಮ್ಮ ತಂದೆ ಸಿನಿಮಾದಲ್ಲಿದ್ದರು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸಲ್ಲಿದ್ದರು, ಎಲ್ಲ ಫೀಲ್ಡಲ್ಲೂ ಇದ್ದರು. ಬಟ್ ಎಲ್ಲ ಫೀಲ್ಡಲ್ಲೂ ಒಂದು ಸ್ವಲ್ಪ ಮೋಸ ಆಗಿದೆ. ಬಟ್ ಏನು ಮಾಡೋದು, ಲೆಫ್ಟ್ ಟು ಗಾಡ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ದರ್ಶನ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಅಂದರೆ ಟ್ವೀಟ್ ಮಾಡಿದ್ರು ಕೂಡ ತಂದೆ ನಿಧನದ ನಂತರ ಅಂತ. ಅದ್ರ ಜೊತೆಗೆ ಸಾಕಷ್ಟು ವೇದಿಕೆಯಲ್ಲಿ ಮಾತನಾಡಿದ್ರು ಕೂಡ. ಅಂದರೆ ನನಗೆ ನಿರ್ಮಾಣ ಮಾಡಿದಂಥ ನಿರ್ಮಾಪಕರಿಗೆ ಎಲ್ಲರಿಗೂ ಒಂದಷ್ಟು ಏನೋ ಕೆಲಸ ಮಾಡ್ಕೊಟ್ಟಿದ್ದೀನಿ, ಬಟ್ ಆನೇಕಲ್ ಬಾಲರಾಜ್ ಅವ್ರಿಗೆ ನನ್ನ ಕಡೆಯಿಂದ ಏನೋ ಒಂದಷ್ಟು ಕೆಲಸಗಳಾಗಬೇಕಾಗಿತ್ತು, ಆಗಿಲ್ಲ ಮಾಡ್ಕೊಡ್ತೀನಿ ಅಂತ ಒಂದು ಮಾತು ಹೇಳಿದರು. ಹೌದು, ಒಂದು ಚಾನಲ್ ಇಂಟರ್ವ್ಯೂನಲ್ಲಿ ಹೇಳಿದರು. ಅವ್ರಿಗೂ ನಮ್ಮ ತಂದೆಗೂ ಒಂದು, ನನಗೆ ಗಣಪ ಟೈಮಲ್ಲಾಗಲಿ ನಮ್ಮ ಸಿನಿಮಾ ನೋಡಿ ಅವರು ಬಂದು ಎಂಕರೇಜ್ ಮಾಡಿದರು. ಕರಿಯಾ 2 ಟೈಮಲ್ಲೂ ಬಂದಿದ್ದರು, ಎಲ್ಲ ಟೈಮಲ್ಲೂ ಬಂದಿದ್ದರು. ನಮ್ಮ ತಂದೆಯವರಿಗೆ ದರ್ಶನ್ ಅವ್ರನ್ನ ಒಂದು ಪ್ರೊಡ್ಯೂಸ್ ಮಾಡಬೇಕು ಅಂತ ಬಾಂಬೆಗೆ ಹೋಗಿ ಅವರ ಡೇಟ್ಸ್ ತೊಗೊಂಡಿದ್ರು. ಸೊ ದರ್ಶನ್ ಅವರು ಮನೇಲೇ ಹೀರೋ ಇಟ್ಕೊಂಡು ನೀವು ನನ್ನ ಹತ್ರ ಬಂದಿದ್ದೀರಾ ಅನ್ನೋದು ಹೇಳಿದ್ದು ಇದೆ. ಯಾಕಂದ್ರೆ ನನ್ನ ಡ್ಯಾಡಿ ಜೊತೆ ಹೋದವ್ರು ಹೇಳಿದ್ದಾರೆ. ಆಮೇಲೆ ಅವ್ರಿಗೆ ದರ್ಶನ್ ಸರ್ಗೆ ಏನಂತಂದರೆ, ಅವರೊಂದು ಇಂಟರ್ವ್ಯೂಲಿ ಹೇಳಿದ್ದಾರೆ, ಆನೇಕಲ್ ಕರಿಯಾ ಸಿನಿಮಾದಲ್ಲಿ ಆನೇಕಲ್ ಬಾಲರಾಜ್ ಅವ್ರಿಗೆ ದುಡ್ಡಾಗಿಲ್ಲ ಸರ್, ನನಗೆ ಅದೊಂದೇ ಬೇಜಾರು. ಅವರು ಒಂದು ಸ್ವಲ್ಪ ಬೇಜಾರಲ್ಲಿದ್ದರು ಆಗ. ಅಂದರೆ ಇವಾಗೂ ಒಂದು ಇಂಟರ್ವ್ಯೂಲಿ ಹೇಳಿದ್ದಾರೆ, ಅದು ಯೂಟ್ಯೂಬಲ್ಲೆಲ್ಲ ನಾವು ನೋಡಿದ್ದೀವಿ, ಸುಮಾರು ನೋಡಿದ್ದೀವಿ. ಬಟ್ ಏನೇ ಇದ್ದರೂ ಸಪೋರ್ಟ್ ಇದೆ, ದರ್ಶನ್ ಸರ್ದು ಸಪೋರ್ಟ್ ಇದೆ, ಎಂಕರೇಜ್ ಮಾಡ್ತಾರೆ. ಅವರು ಯಾರನ್ನೇ ಆಗಿರಲಿ ಹಿಂಗೆ ಕರ್ಕೊಳ್ಳೋರು, ಅವರು ಯಾರನ್ನೂ ಹಿಂಗೆ ತೊಗೊಳಲ್ಲ. ಸೊ ಅದೊಂದು ದರ್ಶನ್ ಸರ್ದು. ಅದೇ ನಾನು ಹೋಗಿಲ್ಲ, ಇನ್ನೂ ಮೀಟ್ ಮಾಡಿಲ್ಲ, ಮೀಟ್ ಮಾಡಬೇಕು, ಸರ್ಕು ಬ್ಯುಸಿ ಇರ್ತಾರೆ. ನೋಡೋಣ ಇನ್ನು ಏನಾಗುತ್ತೆ ಏನು ಅಂತ.